ತಡ ಆಗಿದ್ರೆ ನೀವೆಲ್ಲ ಕ್ಷಮಿಸ್ಬೇಕು. ಹಂಗೇನಿಲ್ಲ ಶಿವರಾಮ. ಚೆಲ್ವಾ, ನೀ ಹೇಳಪ್ಪ. ನಡೆದಿರೋದೆಲ್ಲ ನಿಮಗೆ ಗೊತ್ತದೆ ಗೌಡ್ರೆ, ಅದನ್ನ ತಿರ್ಗಾ ಹೇಳ್ಬೇಕಾಗಿಲ್ಲ. ಆದ್ರೆ ಎಲ್ರು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಒಂದದೆ. ನೋಡು ಶಿವರಾಮ, ನಾನು ಊರಿನ ಮುಖ್ಯಸ್ಥನಾಗಿ ನಿನ್ ತಾವ ಬಂದು ಮಾತಾಡ್ತಾ ಇಲ್ಲ. ನಿನ್ ತಂದೆ ಸ್ಥಾನದಾಗ ನಿಂತ್ಕೊಂಡು ಹೇಳ್ತಾ ಇವನಿ. ನೀನು 10 ಜನಕ್ಕೆ ನ್ಯಾಯ ಹೇಳೋ ಸ್ಥಾನದಲ್ಲಿರೋನು. ನೀನೇ ಹಿಂಗೆ ಪಂಚಾಯತಿ ಕಟ್ಟೆಗೆ ಬರಲ್ಲ ಅಂದ್ರೆ ತಪ್ಪು ಸಂದೇಶ ಕೊಟ್ಟಂಗಲ್ವಾ? ಇಲ್ಯಾರು ನಿನಗೆ ಅವಳನ್ನ ಅಟ್ಟಿಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ದೂರ್ ಬಂದದೆ ತೀರ್ಮಾನ ಮಾಡ್ಬನ್ನಿ ಅಂತ ಕರೀತಿದ್ದಾರೆ ಅಟ್ಟೆಯ. ಇದು ಒಂದು ವಿಚಾರದಾಗ ನೀವು ಭಾವನಾ. ಈಶ್ವರಿ, ಒಂದು ನಿಮಿಷ ಇರು. ಚಿಕ್ಕಪ್ಪ, ಪಂಚಾಯತಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು ಅಂದ್ರೆ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪಂಚಾಯತಿ ಕಟ್ಟೆಗೆ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ನೀ ಪಂಚಾಯತಿಗೆ ಹೋಗ್ಬಿಟ್ರೆ ಅವ್ನ್ ಹಠನೆ ಗೆದ್ದಾಗೋದಿಲ್ವೇ? ನಾನೀಗ ಹೋಯ್ತು ಆ ದೊಣ್ಣೆ ನಾಯಕನ್ಗೆ ಎದುರ್ಕೊಂಡಲ್ಲ. ಊರನ್ಮಕ್ಕೆ ಅದರದೇ ಆದ ಕಟ್ಟುಪಾಡುಗಳವೆ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಸರಿ ಶಿವರಾಮ, ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ, ನನಗೆ ಸಾನೆ ಸಂತೋಷ ಆಯ್ತು. ನಾವು ಎಲ್ಲರಿಗೂ ತಿಳಿಸ್ತೀವಿ, ನೀನ್ ಬಂದ್ಬಿಡು. ಮಾವಯ್ಯ ಜೈಲಿಗೆ ಹೋಗೋ ಕಾರಣ ಪಾಪಿ ನಾನೇಯ? ಬಾಬಾ, ಹೇಳೀಶ್ವರಿ. ಒಂದು ಕಿತ್ತ ಯೋಚನೆ ಮಾಡಿ ನೋಡಿದ್ರೆ ಈಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನೇನೋ ಅನಿಸ್ತದೆ ಬಾಬಾ. ಭದ್ರ ವಿರೋಧಿ ಮಾಡ್ತೀವ್ನಿ ಅಂತ ಹೇಳಿದ್ ಒಂದೇ ಒಂದ್ ಮಾತಿಗೆ ಅವಳ ಆಸ್ತಿ, ಅಂತಸ್ತು, ಮನೆತನ ಏನನ್ನು ನೋಡ್ದೆ ಮದ್ವೆ ಮಾಡ್ಸಿ ಬಾವ ಅಂತ ನಿಮ್ ಮುಂದೆ ಹೇಳ್ಬಿಟ್ಟು ಶಾನೆ ತಪ್ಪು ಮಾಡ್ಬಿಟ್ಟೆ ಬಾವಾ. ಬಿಡು ಈಶ್ವರಿ, ಅವ್ರಿಂತವ್ರು ಅಂತ ನಿನಗ್ ತಾನೇ ಹೆಂಗ್ ಗೊತ್ತಿದ್ದದು? ಅದಕ್ಕೆ ನೀನೆಂಗ್ ಹೊಣೆ ಆದಿ? ಆವತ್ತು ನೀವು ಭದ್ರನ್ ಪಿರುತಿನ ಒಪ್ಪಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರಿ. ಆದ್ರೆ ಇನ್ನೊಂದು ಕಿತ ಇಂಥ ತಪ್ಪ ಆಗ್ಬಾರ್ದು ಬಾಬಾ. ಪಂಚಾಯತಿ ಏನ್ ಬೇಕಾನ ಹೇಳಿ, ಆದ್ರೆ ನೀವು ಮಾತ್ರ ಅವಳು ನಮ್ಮ ಮನೆಗೆ ಸೇರ್ಸಕ್ ಒಪ್ಕೋಬೇಡಿ ಬಾಬಾ. ಇಲ್ಲಿ ಗಂಟ ನಮ್ಮ ಮನೆಯವರು ಭದ್ರ ಮೋಸ ಹೋಗಿರೋದ್ ಸಾಕು ಬಾಬಾ. ಇನ್ನು ಮೋಸ ಹೋಗೋದ್ ಬೇಡ ಬಾಬಾ. ತಿರ್ಗ ಅವಳು ನಮ್ ಭದ್ರನ್ ಜೀವನಕ್ಕೆ ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಇದು ನೀನ್ ಹೇಳಿ ನನ್ಗೆ ಅರ್ಥ ಆಗ್ಬೇಕೆ ಈಶ್ವರಿ? ಅಯ್ಯೋ ಬಾಬಾ, ಹಂಗಲ್ಲ. ನನ್ ಏನ್ ಹೇಳಕ್ ಬಂದೆ? ನಿನ್ನ ಮನ್ಸಾಗ ಏನದೆ ಅಂತ ನನ್ಗೆ ಅರ್ಥ ಆಯ್ತು ಬಿಡು ಈಶ್ವರಿ. ಏನ್ ನಿರ್ಧಾರ ಮಾಡ್ಬೇಕು ಅಂತ ನನಗೆ ಗೊತ್ತು. ನಿಮ್ಗೆ ಯಾರಿಗೂ ಬೇಸರ ಆಗ್ತಾ ಇದ್ದಂಗೆ ತೀರ್ಮಾನ ಮಾಡ್ತೀನಿ.
ಸರಿ ಬಾವ. ಏನಯ್ಯ ಇದು? ನಮ್ಮ ಮಗಳು ಸಂಸಾರ ದಿಸ್ಯ ಹಿಂಗ್ ಬೀದಿಲ್ ತೀರ್ಮಾನ ಆಗ್ಬೇಕೆ? ಅವಳು ಬಾಳು ಬೀದಿಗೆ ಬಿದ್ಮೇಲೆ ತೀರ್ಮಾನ ಬೀದಿಲಿ ಆದ್ರೆ ತಪ್ಪೇನ್ ಬಿಡು ರತ್ನೆ. ತಡ ಆಗಿದ್ರೆ ನೀವೆಲ್ಲ ಕ್ಷಮಿಸ್ಬೇಕು. ಹಂಗೇನಿಲ್ಲ ಶಿವರಾಮ. ಚೆಲ್ವಾ, ನೀ ಹೇಳಪ್ಪ. ನಡೆದಿರೋದೆಲ್ಲ ನಿಮಗೆ ಗೊತ್ತದೆ ಗೌಡ್ರೆ, ಅದನ್ನ ತಿರ್ಗಾ ಹೇಳ್ಬೇಕಾಗಿಲ್ಲ. ಆದ್ರೆ ಎಲ್ರು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಒಂದದೆ. ಗೌಡ್ರಟ್ಟಿಯವ್ರ ಪ್ರಕಾರ ತಪ್ಪಾಗಿರೋದು ನಮ್ ಕಡೆಯಿಂದ ಮಾತ್ರ ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ಕಾನೂನ್ ಪ್ರಕಾರ ನಮ್ಮೆರಡೂ ಕಡೆಯಿಂದ ಆದಂತ ತಪ್ಪು ನಿರ್ಧಾರದಿಂದ ಅನಾಹುತಕ್ಕೆ ದಾರಿ ಆಗದೆ. ಆದ್ರೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇರೋದು ನನ್ ಮಗಳು ಮಾತ್ರ. ತೆಪ್ನ ನಮ್ ಬಾವನ್ ಮ್ಯಾಗ ಒರ್ಸಕ್ ನೋಡ್ತಿದ್ದೀರಾ? ನಾ ಹೇಳ್ತಾ ಇರೋದು ನಮ್ಮೆರಡೂ ಕುಟುಂಬನೂ ತೆಪ್ ಮಾಡಿದ್ವು ಅಂತ. ನೀವ್ಯಾಕೆ ಗೌಡ್ರು ಒಬ್ರ ಕಡೆಗೆ ಬೆಳ್ ಮಾಡಿ ತೋರಿಸ್ತಾ ಇದ್ದೀರಿ? ನಾನು ಎಂತ ದಟ್ ಕೆಲಸ ಮಾಡ್ಬಿಟ್ಟೆ. ಲೇ ಕ್ವಾಟ್ಲೆ ಏನ್ಲಾ, ನೆನ್ನೆ ರಾತ್ರಿ ನಡೆದಿದ್ದನ್ನೆಲ್ಲ ಮನ್ಸಲ್ಲಿಕ್ಕೊಂಡು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಪಾಪ ಮಾಡ್ಕೊಳಕ್ ನಾನ್ ಯಾರಪ್ಪ? ಈ ಅಟ್ಟಿಲಿ ನನ್ಗೇನ್ ಅಧಿಕಾರ ಅದೇ ಅಂತ ನನ್ ಪಾಪ ಮಾಡ್ಕೊಳ್ಳೋಣ? ನನ್ ಸ್ಥಾನ ಏನು ಅಂತ ತಿಳ್ಕೊಂಡು ಎಲ್ಲಿರ್ಬೇಕು ಅಲ್ಲೇ ಅವನೇ. ಕ್ವಾಟ್ಲೆ, ಉಡ್ದ ಅಮ್ಲಲ್ಲಿ ನೀನ್ ಅವಳ ಪರ ಮಾತಾಡ್ದೆ ಅಂತ ಅನ್ಬಿಟ್ಟು ಹಂಗ್ ಮಾಡ್ದಕ್ಕಲ್ಲ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಲೈ, ಈಗೇನ್ ಕೋಪ ಬಂದದೆ ತಾನೆ? ಎರಡೇಟ್ ಹೊಡಿಲ್ಲ? ಲೈ ಕ್ವಾಟ್ಲೆ, ದಯವಿಟ್ಟು ಕ್ಷಮಿಸ್ಬಿಡ್ಲಾ? ಅದೇನೇ ಕೋಪ ಇದ್ರು ಎರಡೇಟ್ ಹಾಕ್ಬಿಡ್ಲಾ? ಹಾಕ್ಲಾ? ಬಿಡು ಅಂತಮ್ಮ, ಬೇಕಾರೆ ನೀನ್ ನನ್ನ ಹೊಡೆದು ಸಾಯಿಸೋ ಅಧಿಕಾರ ಅದೇ. ಬೇಕಾರೆ ಇನ್ನ ಹೊಡಿ. ಆದ್ರೆ ನೀನ್ ಹಿಂಗ್ ಕುಡ್ದು ಮನುಷ್ಯತ್ವ ಮರೆತು ನೆರ್ಕತ್ತಿದ್ಯಾ ನೋಡು, ಅದು ತೆಪ್ಪು. ಇನ್ನೆಲ್ಲ ಮಾಡ್ಲಿ ಕ್ವಾಟ್ಲೆ? ಅವಳು ಮಾಡಿರೋ ತೆಪ್ಪನ ನಾನು ಮರಿಬೇಕು ಅಂದ್ರೆ ಇದನ್ ಬಿಟ್ರೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನ್ಗೆ. ಅಂತಮ್ಮ, ಶಂಶ ಗುಣ ಇರೋ ಮನುಷ್ಯನ ದ್ಯಾವ್ರು ಅಂತಾರೆ. ನೀನ್ಯಾಕೆ ಅದಕ್ಕೆ ಮುಂದೆ ಶಮಿಸ್ಬಾರ್ದು? ಇಲ್ಲ ಕಣ್ಲಾ ಕ್ವಾಟ್ಲೆ, ನನ್ನನ್ನ ಜನ ಮನ್ಸತ್ವ ಇಲ್ದೇ ಇರೋನು ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾತ್ರ ಅವಳನ್ನ ಕ್ಷಮಿಸಕ್ಕಿಲ್ಲ. ದೇವ್ರೆ, ಕಡೆ ಪಕ್ಷ ಮಾವಯ್ಯನಾರು ಸತ್ಯನ ಅರ್ಥ ಮಾಡ್ಕೊಂಡು ಅದಕ್ಕೆ ಮುಂದೆ ಅಟ್ಟಿ ಕರ್ಕ ಬಂದ್ಬಿಟ್ರೆ ಸಾಕು. ದೇವ್ರೆ, ಆವತ್ತು ನನ್ ಮಗಳು ಎರಡೂ ಕಡೆಯಿಂದ ಆಯ್ತಿರೋ ತಪ್ಪನ ಸರಿ ಮಾಡವಳೆ. ಚೆಲುವರಾಜ, ಅದ್ ಏನ್ ಹೇಳಕ್ ಹೊಂಟೀಯ? ಸ್ವಲ್ಪ ಬಿಡ್ಸಿ ಹೇಳು. ಗೌಡ್ರೆ, ಕಾನೂನ್ ಪ್ರಕಾರ 18 ವರ್ಷ ತುಂಬಕ್ ಮೊದ್ಲೇ ಮದ್ವೆ ಮಾಡೋದು ತೆಪ್ಪು. ಅದನ್ನ ನನ್ ಮಗಳು ಹೇಳಕ್ ಪ್ರಯತ್ನ ಪಟ್ಲು, ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಹೆಂಗೋ ದೊಡ್ಡ ಸಂಬಂಧ ಸಿಕ್ಕದಲ್ಲ ಅಂತ ಸುಮ್ಕೆ ಆಗ್ಬಿಟ್ಟೆ.
ಅದಕ್ಕೆ ನನ್ನ ಮಗಳು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು. ಓಹೋ, ಮಾಡಿರೋ ತೆಪ್ಪಿಗೆ ತ್ಯಾಪೆ ಹಾಕಕ್ ನೋಡ್ತಾ ಇದ್ದೀರೋ? ಇಲ್ಲ ಅವ್ರೆ, ಬೇಕಾದ್ರೆ ಇಲ್ಲೇ ಕಾನೂನು ತಿಳಿದಿರೋ ಅಂತ ಲಾಯರ್ ಅವ್ರೆ, ಅವ್ರನ್ನೇ ಕೇಳಿ ನೋಡಿ. ಈ ಚೆಲುವ ಹೇಳ್ತಿರೋದ್ರಲ್ಲೂ ಏನೋ ವಿಷಯ ಇದೆ ಅನ್ಸ್ತೈತೆ. ಲಾಯರಪ್ಪ, ನೀನ್ ಹೇಳಪ್ಪ, ನೀನನ್ನು ಕರ್ಸಿರೋದು ಅದಕ್ಕೆಯ? ಹೌದು, ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗತ್ತೆ. ಆ ರೀತಿ ಏನಾದ್ರೂ ಮದುವೆ ಮಾಡಿದ್ರೆ ಗಂಡಿನ ತಂದೆ ತಾಯಿ, ಹೆಣ್ಣಿನ ತಂದೆ ತಾಯಿ, ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಅಷ್ಟೇ ಅಲ್ಲ, ಮದುವೆಗೆ ಮುಂದಾಳತ್ವ ತಗೊಂಡಿರೋರು ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ. ಇದಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳು ಅವತ್ತು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು. ಆದ್ರೆ ಏನ್ ಮಾಡೋದು, ಕೆಟ್ಟಗಳಿಗೆ ಗೌಡ್ರು ದುಡುಕಿ ಪೊಲೀಸ್ನವ್ರು ಕೈ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೊರಟು ನನ್ನ ಮಗಳು ಫೋನ್ ಮಾಡಿದಕ್ಕಲ್ಲ. ಈಗ ಹೇಳಿ ಗೌಡ್ರೆ, ಅಲ್ಲಿ ನನ್ನ ಮಗಳು ಮಾಡಿದ ತೆಪ್ಪಾದ್ರೂ ಏನು? ಅವ್ವ, ಅಪ್ಪ ಯಾಕೆ ಹಿಂಗೆ ಹೇಳ್ತವ್ರೆ? ನಾನು ಯಾಕೆ ಪೊಲೀಸ್ರಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ಬಿಡ್ತೀನಿ. ಏನು ಮಾತಾಡ್ಬೇಡ, ನೀನ್ ಸುಮ್ಕಿರು. ದೊಡ್ಡವ್ರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಆದ್ರೆ ಪೊಲೀಸ್ನ ಅಲ್ಲಿಗೆ ಬರಂಗ್ ಮಾಡ್ದವಳು ಇವಳೆ ತಾನೆ. ನೋಡಿ, ಅವತ್ತು ಆ ಹುಡುಗಿ ಕರೆಕ್ಟ್ ಆಗಿ ಯೋಚನೆ ಮಾಡಿದಾಳೆ. ಒಂದು ವೇಳೆ ಆ ಮದುವೆ ಏನಾದ್ರೂ ಅವತ್ ನಡೆದಿದ್ರೆ ಎರಡೂ ಫ್ಯಾಮಿಲಿಯವರು ಜೈಲಿಗೆ ಹೋಗ್ಬೇಕಾಗ್ತಿತ್ತು, ನೆನ್ಪಿರ್ಲಿ. ಪೊಲೀಸ್ ಬಂದಾಗ ನೀವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ಮದ್ವೆ ನಿಲ್ಸಿದ್ರೆ ಮುಗ್ದೋಗ್ತಿತ್ತು. ಅಲ್ಲಿ ಗೌಡ್ರು ತಾಳ್ಮೆ ಕಳ್ಕೊಂಡಿದ್ದಕ್ಕೇನೆ ಅಲ್ಲಿ ಅನಾಹುತ ಆಯ್ತು ಅಷ್ಟೇ. ಅದರಲ್ಲಿ ಆ ಹುಡುಗಿದ್ ಯಾವ ತಪ್ಪು ಇಲ್ಲ. ಏನಪ್ಪಾ ದೊಡ್ಡ ಮನುಷ್ಯ, ಈ ವಿಚಾರವ ನೀನ್ ನಮ್ ತಾವ್ ಮಾತಾಡ್ಬೋದಾಗಿತ್ತು ತಾನೆ? ಅದನ್ನ ನನ್ನ ಮಗಳು ನನ್ನ ತವ ಹೇಳಿದ್ಲು. ಆದ್ರೆ ಎಲ್ಲಿ ಈ ಒಳ್ಳೆ ಸಂಬಂಧ ತಪ್ಪೋಯ್ತದೆ ಅನ್ನೋ ಕಾರಣಕ್ಕೆ ನಾನೇ ಸುಮ್ಮನಾಗೋಗ್ಬಿಟ್ಟೆ. ಇದು ತೆಪ್ಪಲ್ವೇ ಚೆಲುವರಾಜ? ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ವ, ಅವಳು ಓದ್ಬೇಕು ಅನ್ನೋ ಕಾರಣಕ್ಕೆ ಈ ಕೆಲ್ಸವ ಮಾಡಿರ್ತಾಳೆ. ಯಾಕಂದ್ರೆ ಇದೇ ವಿಷಯವಾಗಿ ಅವಳು ಪತ್ರ ಬರ್ದಿದ್ಲಲ್ವೇ? ಈ ಕಣೆ ಕೀಪ್ ಮಾಡ್ತೀನಿ ನೋಡು. ಏನವ್ವ ವಿದ್ಯಾ, ನಿಮ್ಮ ಅಪ್ಪ ಹೇಳ್ತಿರೋದ್ ದಿಟ್ವೆ? ನಿನ್ ಮನ್ಸ್ನಾಗೆ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ವೇ?